ನಮಸ್ಕಾರ, ಇದು ಮೇಲುಕೋಟೆಗೆ ಕನ್ನ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ. ನಾನು ಚಂದನ್ ಶರ್ಮಾ. ಸಾಮಾನ್ಯವಾಗಿ ಭಕ್ತರು ಅಥವಾ ಜನರು ದೇವರ ಮೊರೆ ಹೋಗ್ತಾರೆ, ದೇವರೇ ನಮ್ಮ ಆಸ್ತಿ ಮತ್ತು ಪಾಸ್ತಿನೆಲ್ಲ ಕಾಪಾಡಪ್ಪ ಅಂತ. ಆದರೆ ಆ ದೇವರ ಆಸ್ತಿ ಪಾಸ್ತಿನೇ ಕಾಣೆಗೆ ಹೋದ್ರೆ ಆ ಮೇಲಿರುವಂಥ ದೇವರು ಏನು ಮಾಡೋಕ್ಕೆ ಸಾಧ್ಯ ಹೇಳಿ? ಈಗ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಆಗಿರುವಂಥದ್ದು ಕೂಡ ಅದೇನೆ. ನಿಮಗೆ ಒಂದು ವಿಚಾರ ಗೊತ್ತಿದೆ, ಕಳೆದ ಸಾಕಷ್ಟು ತಿಂಗಳ ಹಿಂದೆ ವಜ್ರಾಂಗಿ ಆಭರಣ ಕಳುವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರ ಸಾಕಷ್ಟು ತಿರುವನ್ನ ಕೂಡ ಪಡ್ಕೊಂಡಿತ್ತು. ಇದೀಗ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯ ಸನ್ನಿಧಿಯಲ್ಲಿ ಮತ್ತಷ್ಟು ಕಳ್ಳತನದ ಪ್ರಕರಣಗಳು ದಾಖಲಾಗ್ತಾನೆ ಇದ್ದಾವೆ. ಶಂಖ ಆಯಿತು, ಚಕ್ರ ಆಯಿತು, ಗದಾಂಗಿ ಆಯಿತು, ಅದರ ಜೊತೆಗೆ ವಜ್ರದ ಕಿರೀಟ ಕೂಡ ಒನ್ಸ್ ಅಗೇನ್ ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿಯ ಸನ್ನಿಧಿಯಿಂದ ಕಳ್ಳತನವಾಗಿದೆ. ಇವನ್ನ ನಾವು ಗಮನಿಸ್ತಿರುವಾಗ ನಮಗೆ ಸಾಕಷ್ಟು ಪ್ರಶ್ನೆಗಳು ನಮ್ಮನ್ನ ಕಾಡಕ್ಕೆ ಶುರುವಾಗುತ್ತವೆ. ಈ ದೇವಸ್ಥಾನದಲ್ಲಿರುವಂಥ ಈ ಎಲ್ಲ ಆಭರಣಗಳಿಗೆ, ದೇವಸ್ಥಾನದ ಆಸ್ತಿ ಮತ್ತು ಪಾಸ್ತಿಗಳಿಗೆ ಹೊಣೆ ಯಾರು ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡಕ್ಕೆ ಶುರುವಾಗುತ್ತೆ. ಅದ್ರ ಬಗ್ಗೆ ನಾನು ಇವತ್ತು ಚರ್ಚೆಯನ್ನ ಮಾಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪುಟ್ಟ ವರದಿ ಇದೆ, ಪ್ಲೀಸ್ ನೋಡ್ಕೊಂಬನ್ನಿ. ಈಗಿನ ಕಾಲದಲ್ಲಿ ಮನುಷ್ಯರಿಗೆ ರಕ್ಷಣೆ ಇಲ್ಲ ಬಿಡಿ, ಅಂಥದ್ರಲ್ಲಿ ಗುಡಿಯಲ್ಲಿರೋ ದೇವರ ರಕ್ಷಣೆ ದೂರದ ಮಾತು. ಅದರಲ್ಲೂ ಐತಿಹಾಸಿಕ ದೇವಸ್ಥಾನಗಳಲ್ಲಿ ಚಿನ್ನಾಭರಣಗಳಿಗಾಗಿಯೇ ಕನ್ನ ಹಾಕೋ ಮಂದಿ ನೂರಾರು. ಮಂಡ್ಯದ ಸುಪ್ರಸಿದ್ಧ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಆಗಿರೋದು ಇದೇನೆ. ಕೋಟಿ ಕೋಟಿ ಬೆಲೆ ಬಾಳುವ ವಜ್ರಾಭರಣಗಳನ್ನ ಕದ್ದಿದ್ದಾರೆ. ಹೌದು, ಮೇಲುಕೋಟೆ ವಜ್ರಾಂಗಿ ಅವ್ಯವಹಾರ ಪ್ರಕರಣ ದಿನಕ್ಕೊಂದು ತಿರುವನ್ನ ಪಡ್ಕೊಳ್ತಾ ಇದೆ. ಕೆಲವು ದಿನಗಳ ಹಿಂದಷ್ಟೇ ನಾಪತ್ತೆಯಾಗಿದ್ದ ಚೆಲುವನಾರಾಯಣನ 3 ಆಭರಣಗಳ ಹಿಂದೆ ಇದ್ದ ಶಂಕೆ ಈಗ ನಿಜವಾಗಿದೆ. ನಾಪತ್ತೆಯಾಗಿರುವ ಈ ಆಭರಣಗಳು ದೇವಸ್ಥಾನದ ದಾಖಲೆಗಳಲ್ಲೂ ನಮೂದಾಗಿಲ್ಲ. ಚೆಲುವನಾರಾಯಣ ಸ್ವಾಮಿಯ ಶಂಖ, ಚಕ್ರ ಮತ್ತು ಗದಾಂಗಿ ಆಭರಣಗಳು ನಾಪತ್ತೆಯಾಗಿದ್ದು, ವಿಶ್ವ ಹಿಂದೂ ಧರ್ಮ ಸಂರಕ್ಷಣಾ ಸಮಿತಿ ಜಿಲ್ಲಾಧ್ಯಕ್ಷ ವಿಜಯಕುಮಾರ್ ಅವರಿಂದ ಈ ಮಾಹಿತಿ ಬಯಲಾಗಿದೆ. ಆದರೆ ಆರಂಭದಲ್ಲಿ ಈ ಆರೋಪವನ್ನ ಅಲ್ಲಗೆಳೆದಿದ್ದ ದೇವಸ್ಥಾನದ ಕಾರ್ಯಾಂಗಾಧಿಕಾರಿ ವೇಣುಗೋಪಾಲ್ ಈಗ ಆಭರಣಗಳು ನಾಪತ್ತೆಯಾಗಿರೋದನ್ನ ಒಪ್ಕೊಂಡಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ವೇಣುಗೋಪಾಲ್ ವರದಿ ಕೊಟ್ಟಿದ್ದಾರೆ. ನಾವು ಮತ್ತೆ ಎಕ್ಸಿಕ್ಯೂಟಿವ್ ಆಫೀಸರ್ ಅವರಿಗೆ ಮಾಹಿತಿ ಹಕ್ಕು ಕಾಯ್ದೆಯಡಿ ದಾಖಲೆಯನ್ನ ಕೇಳಿದ್ವಿ. ಅವರು ಸಹ ನಮಗೆ ದಾಖಲೆಯನ್ನ ಕೊಟ್ಟಿದ್ದಾರೆ. ಅವರು ಇದು ಯಾವುದೇ ರೀತಿ ದೇವಸ್ಥಾನದಲ್ಲಿ ಜಮೆ ಆಗಿಲ್ಲ ಅಂತ ಹೇಳ್ಬಿಟ್ಟು ದಾಖಲೆಯನ್ನು ಕೊಟ್ಟಿದ್ದಾರೆ. ಮತ್ತೆ ಮಂಡ್ಯ ಜಿಲ್ಲಾಧಿಕಾರಿಗಳಿಗೂ ಸಹ ಇದೇ ರೀತಿ ಪತ್ರನ ರವಾನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಸಮಗ್ರವಾದ ತನಿಖೆಯನ್ನು ನಡೆಸಬೇಕು. ಮೂಲಗಳ ಪ್ರಕಾರ ಮೇಲುಕೋಟೆ ಆಭರಣದ ಅವ್ಯವಹಾರ ಪ್ರಕರಣದಲ್ಲಿ ಕ್ರಿಮಿನಲ್ ಆರೋಪ ಎದುರಿಸ್ತಾ ಇದ್ದ ನರಸರಾಜ ಭಟ್ಟರ ಕಾಲಾವಧಿಯಲ್ಲೇ ಈ 3 ಆಭರಣಗಳು ನಾಪತ್ತೆಯಾಗಿವೆ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಮೇಲ್ನೋಟಕ್ಕೆ ಮೊದಲೇ ತಪ್ಪಿತಸ್ಥರಂತೆ ಕಂಡು ಬರ್ತಿರುವ ನರಸರಾಜ ಭಟ್ಟರಿಗೆ ಮತ್ತೆ ಕಂಟಕ ಎದುರಾಗಿದೆ. ಆಭರಣಗಳ ನಾಪತ್ತೆ ವಿಚಾರದಲ್ಲಿ ಎಲ್ಲ ಗೊತ್ತಿದ್ರೂ ಸರ್ಕಾರ ಮಾತ್ರ ಜಾಣ ಮೌನ ವಹಿಸಿದೆ. ಇನ್ನು ಈ ಬಗ್ಗೆ ಮಂದಗತಿಯಲ್ಲಿ ಮಾಹಿತಿ ಕಲೆ ಹಾಕ್ತಿರುವ ಜಿಲ್ಲಾಡಳಿತ ಮುಂದೆ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಈ ಎಲ್ಲ ಬೆಳವಣಿಗೆಗಳನ್ನ ಗಮನಿಸಿದ್ರೆ ನಮ್ಮ ದೇವರ ಆಭರಣಗಳು ಅರ್ಚಕರ ಸ್ವಂತ ಆಸ್ತಿನ? ದೇವರ ಆಭರಣಗಳಿಗೆ ಭದ್ರತೆ ಯಾಕಿಲ್ಲ? ಆಭರಣಗಳ ರಕ್ಷಣೆ ಹೊಣೆ ಯಾರದ್ದು ಅನ್ನೋ ಪ್ರಶ್ನೆಗಳು ಎದುರಾಗತ್ವೆ. ಮಂಡ್ಯದಿಂದ ಮಂಜುನಾಥ್ ತಾಳಮಕ್ಕಿ, ಸುವರ್ಣ ನ್ಯೂಸ್. ಇಲ್ಲಿ ಇನ್ನೊಂದು ಪ್ರಮುಖವಾದಂಥ ಅಂಶ ಏನು ಅಂತಂದ್ರೆ, ಮೇಲುಕೋಟೆಯ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದ ಸನ್ನಿಧಿ ಏನಿದೆ ಅದು ಸಾಮಾನ್ಯವಾದಂಥ ದೇವಸ್ಥಾನ ಅಂತೂ ಖಂಡಿತ ಅಲ್ವೇ ಅಲ್ಲ. ಸುಮಾರು 100 ವರ್ಷಗಳ ಐತಿಹ್ಯ ಇರುವಂಥ ಒಂದು ಅದ್ಭುತವಾದಂಥ ಪರಂಪರೆ ಇರುವಂಥ ಒಂದು ದೇವಸ್ಥಾನ ಅದು. ಅಷ್ಟು ಇತಿಹಾಸ ಇರುವಂಥ ದೇವಸ್ಥಾನದ ಇಷ್ಟು ಬೆಲೆ ಬಾಳುವಂಥ ಆಭರಣಗಳು, ಆಸ್ತಿ ಪಾಸ್ತಿ ಕಳವಾಗ್ತಿದೆ ಅಂತಂದ್ರೆ ಅದನ್ನ ನೋಡಿಕೊಂಡು ಸರ್ಕಾರ ಏನ್ ಮಾಡ್ತಿದೆ, ಅಲ್ಲಿರುವಂಥ ವ್ಯವಸ್ಥಾಪನಾ ಸಮಿತಿ ಏನ್ ಮಾಡ್ತಿದೆ, ಅದನ್ನ ಪಾಲಿಸಬೇಕಾದಂಥ, ಹೊಣೆಗಾರಿಕೆ ತಗೊಳ್ಬೇಕಾದಂಥ ಜವಾಬ್ದಾರಿ ಯಾರ ಮೇಲೆ ಇದೆ ಅನ್ನುವಂಥ ಪ್ರಶ್ನೆ ಕೂಡ ನಮ್ಮನ್ನ ಕಾಡಕ್ಕೆ ಶುರುವಾಗುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನು ನಾನು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀನಿ. ನನ್ನ ಜೊತೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಇಲ್ಲಿ 3 ಜನ ಗಣ್ಯರು ಭಾಗವಹಿಸ್ತಾ ಇದ್ದಾರೆ. ನಾನು ಮೊದಲನೇದಾಗಿ ಮೇಲುಕೋಟೆ ಶ್ರೀನಿವಾಸ್ ನರಸಿಂಹನ್, ರಾಜ್ಯಾಧ್ಯಕ್ಷರು ವಿಶ್ವ ಹಿಂದೂ ಧರ್ಮ ಸಂರಕ್ಷಣಾ ವೇದಿಕೆ, ಅವರನ್ನ ಸ್ವಾಗತ ಮಾಡೋಕೆ ಇಷ್ಟಪಡ್ತೀನಿ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. ಹಾಗೆ ಮಾಹಿತಿ ಹಕ್ಕು ಕಾರ್ಯಕರ್ತರಾದಂತಹ ವಿಜಯ್ ಕುಮಾರ್ ಅವರು ಕೂಡ ನನ್ನ ಜೊತೆಗೆ ಭಾಗವಹಿಸ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ.
ಹಾಗೆಯೇ ವಿಶ್ವ ಹಿಂದೂ ಧರ್ಮ ಸಂರಕ್ಷಣಾ ವೇದಿಕೆಯ ಉಪಾಧ್ಯಕ್ಷರಾದಂಥ ವೇದಬ್ರಹ್ಮ ರಮೇಶ್ ಶರ್ಮಾ ಅವರು ಕೂಡ ನನ್ನ ಜೊತೆ ಭಾಗವಹಿಸ್ತಾ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀನಿವಾಸನ್ ಅವರೇ, ನಾನು ಮೊದಲು ನಿಮ್ಮಿಂದ ಶುರು ಮಾಡ್ತೀನಿ. ನರಸರಾಜ ಭಟ್ರ ವಿಚಾರ ಗೊತ್ತಿದೆ. ವಜ್ರಾಂಗಿ ಆಭರಣ ಪ್ರಕರಣ ಕೂಡ ಸಾಕಷ್ಟು ತಿರುವನ್ನ ಪಡ್ಕೊಂಡಿತ್ತು. ಅವರು ಆಭರಣಗಳನ್ನ ತಗೊಂಡೋಗಿ ಮನೆಯಲ್ಲಿ ಸುಮಾರು ತಿಂಗಳು ಇಟ್ಕೊಳ್ಳೋದಕ್ಕೆ ಅದು ಅವ್ರ ಮನೆ ಆಸ್ತಿ ಅಲ್ಲ, ಅದು ದೇವಸ್ಥಾನದ ಆಸ್ತಿ. ಆ ದೇವಸ್ಥಾನದ ಆಸ್ತಿ ಮೇಲೆ ಸರ್ಕಾರದ ಹಕ್ಕು ಕೂಡ ಇರುತ್ತೆ, ಎಲ್ಲರ ಹಕ್ಕು ಕೂಡ ಇರುತ್ತೆ. ಇಷ್ಟು ಈಸಿಯಾಗಿ ಮನೆಗೆ ಅವರು ದೇವರ ಆಸ್ತಿಗಳನ್ನ ತಗೊಂಡು ಹೋಗ್ತಾರೆ ಅಂತಂದ್ರೆ ಇಲ್ಲಿ ಯಾರ ಬೇಜವಾಬ್ದಾರಿತನ ಕಾಣ್ತಿದೆ ಅಂತೀರಿ ಶ್ರೀನಿವಾಸ? ಮೊದಲನೇದಾಗಿ ಒಂದು ದೊಡ್ಡ ಪ್ರಕರಣಗಳು ಈಚೆಗೆ ಬರಬೇಕಾದ್ರೆ ಅದರ ಮೂಲ ಉದ್ದೇಶ ಇಷ್ಟೇ ಇರುತ್ತೆ, ನ್ಯಾಯ ಸಿಗಬೇಕು ಮತ್ತು ಆ ಪದಾರ್ಥ ಆ ಒಂದು ಏನು ಸ್ಥಳಕ್ಕೆ ಸೇರ್ಕೋಬೇಕೋ ಆ ಸ್ಥಳದಲ್ಲಿ ಇರಬೇಕು ಅನ್ನೋದು ಅಷ್ಟೇ ಮುಖ್ಯ ಮೂಲ ಉದ್ದೇಶವಾಗಿರುತ್ತೆ. ಇದರಲ್ಲಿ ವೈಯಕ್ತಿಕ ವಿಚಾರವಾಗಲಿ ಅಥವಾ ಕೆಟ್ಟ ಹೆಸರು ತರುವಂಥದ್ದಾಗಲಿ ಯಾರ್ದು ಉದ್ದೇಶ ಇರೋದಿಲ್ಲ. ಅದರ ಜೊತೆಗೆ ಇಲ್ಲಿ ರತ್ನಾಂಗಿ ಆಭರಣದನ್ನು ಒಂದು ಪ್ರಸ್ತಾಪ ಮಾಡಲೇಬೇಕಾಗುತ್ತೆ. 2009ರಲ್ಲಿ ರತ್ನಾಂಗಿ ಆಭರಣದ ಏನು ಒಳಭಾಗದಲ್ಲಿ ಕಳವು ಅಂತ ಏನು ಹೇಳುತ್ತೋ ಅದೇ ಈ ಪ್ರಕರಣಕ್ಕೆ ಮೂಲ ತಿರುವು ಅನ್ನೋದನ್ನು ನಾವು ಸ್ಪಷ್ಟವಾಗಿ ಇಲ್ಲಿ ಗಮನಿಸಬಹುದಾಗಿರುತ್ತೆ. ಅದರ ಜೊತೆಗೆ ಇಲ್ಲಿ 2009ರಲ್ಲಿ 1500 ಗ್ರಾಮ್ ಒಬ್ಬ ದಾನಿ ಕೊಡ್ತಾರೆ ಚಿನ್ನ ಅಂತ ಹೇಳಿ ಆ ಆಭರಣದಲ್ಲಿ ಒದಗಿಸಿರ್ತಾರೆ, ಅಂದ್ರೆ ಆಭರಣವನ್ನ ಹೊಸದಾಗಿ ಮಾಡ್ತಾರೆ. ಅದು ಮೊದಲನೇ ಪಾಲನೆ ಆಗಬೇಕು. ಹೆಂಗ್ ಪಾಲನೆ ಆಗಬೇಕು ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗಿ ಸಲ್ಲಬೇಕದು, ಆನಂತರ ಅರ್ಚಕರಿಗೆ ಬಂದು ದೇವರಿಗೆ ಧಾರಣೆ ಆಗಬೇಕು. ಅದರ ಜೊತೆಗೆ ಇದಕ್ಕೆ ಮೂಲವಾಗಿ ದೇವರ ಅಳತೆಯನ್ನಾಗ್ಬೋದು ಅಥವಾ ಇನ್ಯಾವುದೇ ವಿಷಯಗಳನ್ನಾಗ್ಬೋದು, ಆಂತರಿಕ ಗೌಪ್ಯ ವಿಚಾರಗಳಾಗಿರ್ಬೋದು, ಅದೆಲ್ಲವನ್ನು ಕೂಡ ಕಮಿಷನರ್ ಇಂದ ಆದೇಶವನ್ನು ತಗೊಂಡು ಆನಂತರ ಮಾಡಬೇಕಾಗಿತ್ತು. ಇದನ್ನ ಯಾವುದನ್ನು ಕೂಡ ನರಸರಾಜ ಭಟ್ರು ಮಾಡಲಿಲ್ಲ, ಅದೇ ದೊಡ್ಡ ತಪ್ಪು ಅವ್ರದ್ದು. ಅದರ ಜೊತೆಗೆ ಇನ್ನೊಂದು ಮಹಾ ತಪ್ಪು ಮಾಡಿದ್ದಾರೆ ಅಂತ ಹೇಳಿದ್ರೆ, ಆ ರತ್ನಾಂಗಿ ಆಭರಣ ಮಾಡಿಸ್ತೀನಿ ಅಂತ ಹೇಳಿ ದಾನಿಗಳಿಂದ ನೇರವಾಗಿ ಪಡ್ಕೋತಾರೆ. ನಾವ್ ಯಾಕೆ ನೀವು ಹೇಳಿದ್ರಿ ಪರಂಪರೆ ಅಂತ ಹೇಳ್ಕೊಂಡು ಬಂದಿರಿ, 4 ಯುಗದ ದೇವಸ್ಥಾನ ಅದು, ಇವತ್ತೊಂದಲ್ಲ ಅದು ಖಂಡಿತ. ಅದರ ಜೊತೆಗೆ 1000 ವರ್ಷ ಆಗಿದೆ ಆ ಒಂದು ಸ್ಟ್ರೆಚರ್ ಬಂದು, ಆ ದೇವಸ್ಥಾನಕ್ಕೆ ಸ್ಟ್ರೆಚರ್ ಬಂದು. ಇಂತಹ ಒಂದು ಪರಂಪರೆಯಲ್ಲಿ ಇರತಕ್ಕಂಥ ಅದು 250 ಜನ ಅಲ್ಲಿ ಕೆಲಸಗಾರರಿದ್ದಾರೆ, ದೇವಸ್ಥಾನದ ಕೆಲಸಗಾರರು, ಮತ್ತೆ ಅದಕ್ಕೆ ಆಡಳಿತ ಸಮಿತಿ ಇದೆ, ಅದರ ಜೊತೆ ಕಾರ್ಯನಿರ್ವಾಹಕ ಅಧಿಕಾರಿ ಇದ್ದಾರೆ, ಜಿಲ್ಲಾಧಿಕಾರಿ ಇದ್ದಾರೆ, AC ಇದ್ದಾರೆ ಮತ್ತು ಕಮಿಷನರ್ ಇದ್ದಾರೆ. ಇಷ್ಟೆಲ್ಲ ಇದ್ದು ಅಲ್ಲಿ ಒಂದು ರಕ್ಷಣೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಎಷ್ಟು ದೌರ್ಭಾಗ್ಯ. ಅದರ ಜೊತೆಗೆ ಇಂತಹ ಒಂದು ದೊಡ್ಡ ದೇವಸ್ಥಾನಗಳಲ್ಲಿ ಇಂತಹ ಪ್ರಕರಣಗಳು ನಡೀತಾ ಇರಬೇಕಾದ್ರೆ ಇನ್ನು ಚಿಕ್ಕ ದೇವಸ್ಥಾನಗಳಲ್ಲಿ ಕೇರಳ ಇರೋದಿಲ್ಲ. ಹಾಗಾಗಿ ಎಲ್ಲರೂ ಅದನ್ನೇ ತಗೊಂಡ್ಬಿಡ್ತಾರೆ. ಮಾತಾಡ್ತೀನಿ ವಿಜಯ್ ಕುಮಾರ್ ಅವರೇ, ನಾನು ನಿಮ್ಮಿಂದ ಮಾಹಿತಿಯನ್ನ ಪಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಈಗ ಆಗಿರುವಂತಹ ಪ್ರಕರಣದ ಬಗ್ಗೆ ನೀವು ಬೆಳಕನ್ನ ಚೆಲ್ಲಬೇಕಾಗತ್ತೆ. ಈಗ ವಜ್ರಾಂಗಿ ಪ್ರಕರಣ ಆಯಿತು, ನರಸರಾಜ ಭಟ್ರು ಇನ್ನೂ ಕೂಡ ತಲೆಮರೆಸ್ಕೊಂಡಿದ್ದಾರೆ. ಅವರನ್ನ ಕಂಡು ಹಿಡಿಯುವಂತಹ ಪ್ರಯತ್ನ ಆಗ್ತಿದ್ಯೋ ಇಲ್ವೋ ಅದು ಆ ಮೇಲುಕೋಟೆ ದೇವರಿಗೆ ಗೊತ್ತು. ಈಗ ಆಗಿರುವಂತಹ ಪ್ರಕರಣದಲ್ಲಿ ದೇವಸ್ಥಾನದಿಂದ ಏನೇನು ಕಳವಾಗಿದೆ, ಸುಮಾರು ಎಷ್ಟು ಬೆಲೆ ಬಾಳಬಹುದು, ಅದರ ಪ್ರೈಸ್? ಈಗ ವಜ್ರಾಂಗಿ ವಿಚಾರವಾಗಿ ಪೊಲೀಸ್ ತನಿಖೆ ನಡೀತಾ ಇದ್ದಾಗ ನಮ್ಮ ಮೇಲ್ಕೋಟೆಯಲ್ಲಿ ಎಲ್ಲ ವಜ್ರಾಂಗಿಯನ್ನ ಪೊಲೀಸ್ ವಶಕ್ಕೆ ತಗೊಳ್ತಾ ಇದ್ರು. ಆ ಸಂಬಂಧ ನಾವು ಆ ಜಾಗದಲ್ಲಿದ್ದಾಗ ಒಂದು ವದಂತಿ ಬಂತು, ಬರೀ ವಜ್ರಾಂಗಿನ ಮತ್ತು ಪಾದಾಂಗಿ ಇವೆಲ್ಲ ಮಾತ್ರ ತಗೊಂಡು ಹೋಗ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟಂಗೆ ಕಿರೀಟಗಳು ಮತ್ತೆ ಶಂಕು ಚಕ್ರ ಗದೆ ಇವೆಲ್ಲ ಅದಕ್ಕೆ ಸಂಬಂಧಪಟ್ಟಂಗೆ ಇದಕ್ಕೆ ವಸ್ತ್ರವನ್ನ ಮಾಡಿದ್ದಂಥವು ಇಲ್ಲಿ ದೇವಸ್ಥಾನದಲ್ಲಿ ಇದ್ದಂಥವು, ಇದಕ್ಕೆ ಯಾಕೆ ಇದನ್ನು ವಶಪಡಿಸ್ಕೊಂಡಿಲ್ಲ, ಜೊತೆಗೆ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗಳು ಇದ್ರ ಬಗ್ಗೆ ಮಾಹಿತಿಗಳನ್ನ ಯಾಕೆ ಕೊಟ್ಟಿಲ್ಲ, ಮತ್ತೆ ದೇವಸ್ಥಾನದಲ್ಲಿ ಇದೆಯೋ ಇಲ್ವೋ ಅಂತೇಳಿ ವದಂತಿ ಹರಡ್ತಾ ಇತ್ತು. ಈ ಸಂಬಂಧವಾಗಿ ನಾನೇನ್ ಮಾಡಿದೆ, ಈ ವಿಚಾರನ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ಗಮನಕ್ಕೆ ತಂದು ಇದ್ರ ಬಗ್ಗೆ ನಾವು ಕೂಲಂಕುಷವಾಗಿ ಚರ್ಚೆ ಈಗ ಆಗ್ತಾ ಇದೆ. ಅದರಂತೆ ಇದಕ್ಕೂ ಮಾಹಿತಿ ತಗೊಂಡು ಒಡವೆಗಳು ಇದೆಯೋ ಇಲ್ಲವೋ ಅನ್ನೋದನ್ನ ನಾವು ಇದನ್ನ ಗಮನಕ್ಕೆ ತರಲೇಬೇಕು. ಸದ್ಯಕ್ಕೆ ನಮ್ಮ ಪ್ರಕಾರ ಒಂದು ಕಿರೀಟ, ಒಂದು ಮಾವಿನಕಾಯಿ ಹಾಕೊಂಡಿರುವಂತದ್ದು, ಸುತ್ತ ವಜ್ರದ ಕಿರೀಟ, ಸುಮಾರು ಎಷ್ಟು ಬೆಲೆ ಬಾಳುತ್ತೆ? ಸುಮಾರು ಕೋಟ್ಯಾಂತರ ರೂಪಾಯಿಂದು. ಯಾಕೆಂದ್ರೆ ಚೆಲುವನಾರಾಯಣ ಸ್ವಾಮಿಗೆ ಯಾರು ಸಣ್ಣ ಪುಟ್ಟದ ಹಾಕೋದಿಲ್ಲ. ಈ ವೈರಮುಡಿ ಅಂತ ವ್ಯವಸ್ಥಿತವಾದ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಗೆ ಬೆಲೆ ಬಾಳುವಂತದನ್ನೇ ದಾನಿಗಳು ಕೊಟ್ಟಿರ್ತಾರೆ ಅನ್ನೋದು ನಮ್ಮ ಮನಸ್ಸಿಗೆ ಬಂದು ಇದು ಕೋಟ್ಯಾಂತರ ರೂಪಾಯಿಂದ ವ್ಯವಹಾರಗಳು ನಡೆದಿದೆ. ಒಂದು ಚಕ್ರ ಜೊತೆಗೆ ಶಂಕು ಚಕ್ರಗಳು ಮತ್ತು ಕಿರೀಟ, ಗದೆಗೆ ಏನು ನಾರಾಯಣ ಸ್ವಾಮಿ ಹಿಡ್ಕೊಂಡಿದ್ದಾರೆ ಚೆಲುವನಾರಾಯಣ ಸ್ವಾಮಿ, ಅದಕ್ಕೆ ಕವಚವಾಗಿ ಒಂದು ಗದಾಂಗಿಯನ್ನು ಮಾಡಿರುವಂಥದ್ದು. ಇದು ಸಂಪೂರ್ಣವಾಗಿ ನಾವು ಇದನ್ನ ತೆಗೆದು ನೋಡಿದಾಗ ಇಂಟರ್ನೆಟ್ ಅಲ್ಲಿ ಸಂಪೂರ್ಣವಾಗಿ ಇದಕ್ಕೆ ಯಾರು ದಾನಿಗಳು ಯಾರು ಇರ್ಬೋದು ಅವರು ವೆಬ್ಸೈಟ್ ಅಲ್ಲಿ ಹಾಕೊಂಡಿದ್ದಾರೆ. ಇದೇನು ಇದಕ್ಕೆ ಸಂಬಂಧಪಟ್ಟಂಗೆ ಯಾವಾಗ ಇವೆಲ್ಲ ತನಿಖೆ ಇದೆಲ್ಲ ಬಂತು ಆ ಸಮಯದಲ್ಲಿ ಅವ್ರ ವೆಬ್ಸೈಟ್ ಅಲ್ಲಿ ಇದ್ದೆಲ್ಲ ತಕ್ಕೊಂಡಿದ್ದಾರೆ, ವಾಪಸ್ ಇದನ್ನ ಮಾಡಿದ್ದಾರೆ. ಅದಕ್ಕೆ ಮೊದಲೇ ನಾವು ಈ ಫೋಟೋಗಳೆಲ್ಲ ಕಲೆಕ್ಟ್ ಮಾಡಿ ಇದ್ರ ಬಗ್ಗೆ ಯಾರು ದಾನವಾಗಿ ಕೊಟ್ಟಿದ್ದು ದೇವಸ್ಥಾನಕ್ಕೆ, ಎಷ್ಟು ಬೆಲೆ ಬಾಳುವಂತದ್ದು ಏನಾದ್ರೂ ಮಾಹಿತಿ ಸಿಕ್ಕಿದೆ? ಒಂದು ವದಂತಿಯ ಪ್ರಕಾರ ಇಲ್ಲಿ ಕೃಷ್ಣ ಪ್ರೇಮಿ ಸ್ವಾಮಿಗಳಂತ ಹೇಳ್ಬಿಟ್ಟು ಅವರು ಮೇಲ್ಕೋಟೆಗೆ ಆಗಾಗ ಬಂದು ಕಾರ್ಯಕ್ರಮ ಮಾಡಿ
ದೇವರಿಗೆ ಅರ್ಪಣೆ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಈ ಸಮಯದಲ್ಲಿ ಒಡವೆಗಳನ್ನ ಕೊಟ್ಟು ಮಾಡಿಸಿರ್ಬೋದು ಅಂತ ಹೇಳಿ ವದಂತಿ ಇವತ್ತು ಹರಡ್ತಾ ಇದೆ. ಈ ಪ್ರಕಾರವಾಗಿ ನಾವು ಆ ಒಡವೆಗಳನ್ನ ಎಲ್ಲಿ ಇಟ್ಟಿರ್ಬೋದು, ಇಲ್ಲ ದೇವಸ್ಥಾನದಲ್ಲಿ ಇರ್ಬೋದು. ಈ ದೇವಸ್ಥಾನದಲ್ಲಿ ಇದ್ರೆ ಯಾರ ವಶದಲ್ಲಿದೆ ಇದನ್ನು ಸಂಪೂರ್ಣವಾಗಿ ಇದು ಕೂಲಂಕುಷವಾಗಿ, ಯಾಕೆಂದ್ರೆ ಸಾರ್ವಜನಿಕರ ಸೊತ್ತಿದು, ಯಾವುದೇ ಪ್ರೈವೇಟ್ ದೇವಸ್ಥಾನ ಅಲ್ಲ ಇದು. ಆ ವಿಚಾರವಾಗಿ ನಾವು ಅದನ್ನು ಮುನ್ನುಗ್ಗಿ ಇದನ್ನು ತರಲೇಬೇಕು. ಮತ್ತೆ ನಾವು ಜಿಲ್ಲಾ ಒಂದು ಅಧ್ಯಕ್ಷರಾಗಿರೋದ್ರಿಂದ ಇವೆಲ್ಲನೂ ಗಮನಕ್ಕೆ ತಗೊಂಡು ಇನ್ನೂ ಯಾವ್ಯಾವ ಕಾರ್ಯಕ್ರಮಗಳು ಹಮ್ಮಿಕೋಬೇಕು ಅನ್ನೋದೆಲ್ಲನೂ ಮನಗಂಡು ನಾವು ಇದನ್ನ ಮುಂದಿಟ್ಟಿದ್ದೀವಿ. ಓಕೆ, ಈ ಎಲ್ಲ ಆಭರಣಗಳು ಕೂಡ ಈ ವಜ್ರಾಂಗಿಯ ಪ್ರಕರಣ ಏನು ಬೆಳಕಿಗೆ ಬಂತು ಅವಾಗಲೇ ಕಳವಾಗಿದೆ ಅನ್ನೋದು ನಿಮ್ಮ ಅನುಮಾನನ? ಇದು ಎಲ್ಲ 2009ರಿಂದನೇ ಈ ವೆಬ್ಸೈಟ್ ಅಲ್ಲಿ ಇರುವಂತವು. ಓಕೆ, ಅದರಿಂದ ಎಲ್ಲ ಮಾಹಿತಿಗಳು ಆ ಸಂಬಂಧಪಟ್ಟಂಗೆ ಅವರು ನರಸರಾಜ ಭಟ್ರ ಅವಧಿಯಲ್ಲೇ ಕಳವಾಗಿರಬಹುದಾ? ಇದು ನರಸರಾಜ ಭಟ್ಟ ಅವಧಿಯಲ್ಲೇ ಕಳವಾಗಿರುವಂತ. ಓಕೆ, ನಾನು ಮತ್ತೆ ನಿಮ್ಮನ್ನ ಮಾತಾಡ್ತೀನಿ ವಿಜಯ್ ಕುಮಾರ್ ಅವರೇ. ವೀಕ್ಷಕರೇ, ನೀವು ಕೂಡ ಗಮನಿಸ್ತಾ ಇದ್ದೀರಿ. ನಾನು ಅವಾಗಲೇ ಶುರುವಲ್ಲಿ ಒಂದು ಮಾತನ್ನ ಹೇಳ್ತಾ ಇದ್ದೆ. ಯೂಶಲಿ ಭಕ್ತರು ಏನ್ ಮಾಡ್ತಾರೆ ಅಂತಂದ್ರೆ ಅವರ ಮನೆಯ ಆಸ್ತಿ ಪಾಸ್ತಿಗಳನ್ನ ಕಾಪಾಡು, ನಮ್ಮನ್ನ ರಕ್ಷಣೆ ಮಾಡುವಂತ ದೇವರ ಮೊರೆ ಹೋಗ್ತಾರೆ. ಆದ್ರೆ ದೇವರ ಆಸ್ತಿಗೆ ಇಲ್ಲಿ ರಕ್ಷಣೆ ಇಲ್ಲ ಅಂತಂದ್ರೆ ಆ ದೇವರು ಯಾರನ್ನ ಕೇಳಬೇಕು ಅನ್ನೋ ಪ್ರಶ್ನೆ ನಮ್ಮನ್ನ ಕಾಡುತ್ತೆ. ಚರ್ಚೆಯನ್ನು ಮುಂದುವರಿಸ್ತೀನಿ ಒಂದು ಪುಟ್ಟ ವಿರಾಮದ ನಂತರ.